ಬೆನ್ನಿಗೆ ತಟ್ಟಲಿದೆ ಕಸದ ಸಂಕಷ್ಟ. ಕಸ ಸಾಗಿಸೋ ಆಟೋ ಲಾರಿ ಚಾಲಕರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ನಾಳೆಯಿಂದ ಕಸ ಸಾಗಿಸೋ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾರೆ. ಕಾಯಂ ಕೆಲಸಕ್ಕೆ ಆಗ್ರಹಿಸಿ ಚಾಲಕರ ಪ್ರತಿಭಟನೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಕಸ ವಿಲೇವಾರಿ ನಿಲ್ಲಿಸಲು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಡಿಸೆಂಬರ್ 2ರಿಂದ ಅಮರಣಾಂತ ಪ್ರತಿಭಟನೆಗೆ ಕರೆಯನ್ನ ಕೊಡಲಾಗಿದೆ. ಕಸ ಸಂಗ್ರಹ ಆಟೋಗಳು ಲಾರಿಗಳ ಸಂಚಾರವನ್ನ ಬಂದ್ ಮಾಡಲಾಗುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕಾಯಂ ಕೆಲಸಕ್ಕೆ ಆಗ್ರಹಿಸಿ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ವಿವಿಧ ಬೇಡಿಕೆಗಳು ಇದಾವೆ. ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಆರೋಪಿಸಿ ಇದೀಗ ಕಸ ಸಾಗಿಸೋ ಆಟೋ ಲಾರಿ ಚಾಲಕರು ಪ್ರತಿಭಟನೆ ಮಾಡೋದಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಕಸ ಸಂಗ್ರಹ ಆಟೋಗಳು ಲಾರಿಗಳ ಸಂಚಾರವನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳು ಇದೆ ಅಂದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಡಿಸೆಂಬರ್ 2ರಂದು ಸ್ತಬ್ಧವಾಗಲಿದೆ 4,000 ಕಸದ ಗಾಡಿಗಳು. 1,500 ಕಸದ ಲಾರಿಗಳ ಸೇವೆ ಸ್ಥಗಿತಕ್ಕೂ ಕೂಡ ಚಾಲಕರು ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕಸ ವಿಲೇವಾರಿ ಸ್ಥಗಿತ ಮಾಡಿ ಪ್ರತಿಭಟಿಸೋಕೆ ಇದೀಗ ಚಾಲಕರು ನಿರ್ಧಾರವನ್ನ ಮಾಡಿದ್ದಾರೆ. ಸದ್ಯ ರಾಜಧಾನಿಯಲ್ಲಿ ಈಗಾಗಲೇ ಕಸ ವಿಲೇವಾರಿ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಬೆಂಗಳೂರಿನ ಗಲ್ಲಿಯಲ್ಲೂ ಕೂಡ ಕಸ ನಿರ್ವಹಣೆಯಲ್ಲಿ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಪ್ರತಿಭಟನೆ ನಿರ್ಧಾರದಿಂದ ಕಸ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಕೂಡ ಒಂದ್ ಕಡೆ ಇದೀಗ ಕಾಡ್ತಾ ಇದೆ. ಹಾಗಾದ್ರೆ ಡಿಸೆಂಬರ್ 2 ಮತ್ತು 4ನೇ ತಾರೀಕು ಸ್ತಬ್ಧವಾಗತ್ತಾ? 4,000 ಕಸದ ಗಾಡಿಗಳನ್ನ ನಿಲ್ಲಿಸ್ತಾರೆ ಅಂತ ಅಂದ್ರೆ ಇದರಿಂದ ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಸ ಅಲ್ಲಿ ಬೀಳುವ ಸಾಧ್ಯತೆ ಇದೆ. ರಾಜಧಾನಿಯಲ್ಲಿ ಈಗಾಗಲೇ ಕಸ ವಿಲೇವಾರಿ ಸಮಸ್ಯೆ ಕಾಡ್ತಾ ಇದೆ. 2018ರಲ್ಲಿ ಪೌರ ಕಾರ್ಮಿಕರನ್ನ ನೇರ ಪಾವತಿ ಅಡಿಗೆ ಸರ್ಕಾರ ಆದೇಶ ಮಾಡ್ತದೆ. ಅದರಲ್ಲಿ ನಮ್ಮ ಡ್ರೈವರ್ಸ್ ಕ್ಲೀನರ್ಸ್ ಕೂಡ ಪೌರ ಕಾರ್ಮಿಕರಲ್ಲ ಅಂತೇಳಿ ಅವ್ರನ್ನ ಸಪ್ರೇಟಾಗಿ ಬದಿಗಿಟ್ಟು ಬರೀ ಈಗ 2024ರಲ್ಲಿ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸರ್ಕ್ಯುಲರ್ನು ಬಿಡುಗಡೆ ಮಾಡಿದ್ರು. ಅದೇ ರೀತಿಯಲ್ಲಿ ನೇಮಕಾತಿ ಕೂಡ ಮಾಡ್ಕೊತಾ ಇದ್ದಾರೆ. ಆದರೆ ಡ್ರೈವರ್ಸ್ ಕ್ಲೀನರ್ಸ್ಗಳು ಇಳ್ದೇನೆ ಇಲ್ಲಿ ಬೆಂಗಳೂರಲ್ಲಿರುವಂಥ ಕಸ ಹೊರಗಡೆನೇ ಹೋಗಲ್ಲ. ಅಂಥದ್ರಲ್ಲಿ ಅಂಥ ಕಸನ ಸಾಗಿಸ್ತಾ ಇರೋವಂಥವ್ರು ಮತ್ತು ಮನೆ ಕಸ ತಗೊಳ್ಳೋ ಅಂಥವ್ರನ್ನ ಇದುವರೆಗೂ ಅವ್ರಿಗೆ ನ್ಯಾಯ ಕೊಡೋದಕ್ಕೆ ಸರ್ಕಾರಗಳು ಯಾವುದು ಮುಂದಾಗದೇ ಇರೋದ್ರಿಂದ ಸುಮಾರು ಮನವಿ ಪತ್ರಗಳನ್ನ ಕೊಟ್ಟಿದ್ರೂ ಅದ್ರ ಪ್ರತಿಫಲ ಸಿಗದೇ ಇರೋದ್ರಿಂದ ತುಂಬ ನೊಂದು ಕೊನೆಯದಾಗಿ ನಾವು ಈ ಒಂದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹನ ಕುತ್ಕೊಳ್ಳೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ಸರ್. 4,000 ಆಟೋಗಳಿವೆ. 1,000 Ashwavega English News. Coming soon. Your channel, your voice, your trust.